Good evening, everyone. Welcome to YES-UPSC, the daily news analysis. Dear friends, if you are enjoying the video, please like the video, share it, and subscribe the channel. Hello, friends. The first article for the day is after Modi's call, Trump likely to visit Delhi in late February. So we have called American president so many times. So ಅವ್ರನ್ನ ತುಂಬ ಸರಿ ಇನ್ವೈಟ್ ಮಾಡಿದ್ವಿ, ಸ್ಪೆಸಿಫಿಕಲಿ ಲಾಸ್ಟ್ ರಿಪಬ್ಲಿಕ್ ಡೇಗೆ ಅವ್ರನ್ನ ಇನ್ವೈಟ್ ಮಾಡಿದ್ವಿ, ಬಟ್ ಹಿ ಹ್ಯಾಸ್ ರಿಜೆಕ್ಟೆಡ್. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಡೀಲ್ಸ್ಗಳನ್ನ ಸೈನ್ ಮಾಡೋದಿತ್ತು, ಟ್ರೇಡ್ ಡೀಲ್ನ ಸೈನ್ ಮಾಡೋದಿತ್ತು. ವಿಲ್ ಜಸ್ಟ್ ಸಿ ಅಬೌಟ್ ದೋಸ್ ಡೀಟೇಲ್ಸ್, ಅದರ ಇಂಪಾರ್ಟೆಂಟ್ ಡೀಟೇಲ್ಸ್ಗಳನ್ನ ನೋಡೋಣ. ಸೆಕ್ಯೂರಿಟಿ ಆ್ಯಂಡ್ ಲಾಜಿಸ್ಟಿಕ್ಸ್, ಮೊದಲನೇದು ಸೆಕ್ಯೂರಿಟಿ ಆ್ಯಂಡ್ ಲಾಜಿಸ್ಟಿಕ್ಸ್ ಟೀಮ್ ಫ್ರಮ್ ವಾಷಿಂಗ್ಟನ್ ಆರ್ ಎಕ್ಸ್ಪೆಕ್ಟೆಡ್ ಇನ್ ಡೆಲ್ಲಿ ದಿಸ್ ವೀಕ್ ಟು ಪ್ರಿಪೇರ್ ಫಾರ್ ಪಾಸಿಬಲ್ ವಿಸಿಟ್ ಬೈ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್. ಸೊ ಡೊನಾಲ್ಡ್ ಟ್ರಂಪ್ ವಿಸಿಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಸೆಕ್ಯೂರಿಟಿ ಆ್ಯಂಡ್ ಲಾಜಿಸ್ಟಿಕ್ಸ್ ಏನಿದೆ ಅದನ್ನು ವ್ಯವಸ್ಥೆ ಮಾಡೋದಕ್ಕೆ ಅಲ್ಲಿಂದ ಬರ್ತಾ ಇದ್ದಾರೆ ಅಂತ ವಿಷಯ. ಸೊ ಆ್ಯಕ್ಚುಲಿ ಅವರು ಟ್ರಂಪ್ ಟು ಇಂಡಿಯಾ ಇಯರ್ ಏನು ನಮ್ಮ ರಿಪಬ್ಲಿಕ್ ಡೇ ಇತ್ತು, ರಿಪಬ್ಲಿಕ್ ಡೇಗೆ ಬರಬೇಕಿತ್ತು ಆ್ಯಕ್ಚುಲಿ. ಸೊ ಪ್ರಾಬಬ್ಲಿ ಕೆಲವರು ಹೇಳ್ತಾರೆ ಆ್ಯಕ್ಚುಲಿ ರಿಪಬ್ಲಿಕ್ ಡೇನಲ್ಲಿ ನಾವು ಮಿಲಿಟ್ರಿ ಎಕ್ಸ್ಪೋಸಿಷನ್ಸ್ ಮಾಡ್ತೀವಿ, ನಮ್ಮದು ಏರ್ಕ್ರಾಫ್ಟ್ ಎಲ್ಲ ತೋರಿಸ್ತೀವಿ, ಮಿಲಿಟ್ರಿ ಪವರನ್ನು ತೋರಿಸ್ತೀವಿ, ರೈಟ್. ಸೊ ಅದರಿಂದ ಪ್ರಾಬಬ್ಲಿ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ, ರೈಟ್. And also we all know US President Donald Trump is going under impeachment process in the Senate. So which is probably maybe delayed as actually. So ಅದರ ಈ ವಿಸಿಟಿಂದ ಅವ್ರಿಗೆ ಏನು ತೊಂದರೆ ಆಗಲ್ಲ ಅಂತ ಹೇಳ್ತಾರೆ. ಸೊ ಟ್ರೇಡ್ ಡೀಲ್ ಅಂತ ಹೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಟ್ರೇಡ್ ಡೀಲ್ ಸೈನ್ ಮಾಡೋದಿದೆ ನಾವು, ರೈಟ್. ಬಿಕಾಸ್ ನಮಗೆ ಗೊತ್ತು ಈಗ ಚೈನಾ ಮತ್ತು US ಟ್ರೇಡ್ ವಾರ್ ನಡೀತದೆ. ಅದೇ ರೀತಿ US, ಚೈನಾ ಆ್ಯಂಡ್ ಇಂಡಿಯಾ ಟ್ರಿಡಂಕ್ಷನ್ ಏನು ಮೂರು ಕಂಟ್ರಿಗಳು ಇಂಪಾರ್ಟೆಂಟ್ ಕಂಟ್ರೀಸ್ ಇದೆ. ಈ ತ್ರಿಜಂಕ್ಷನ್ ಟ್ರೇಡ್ ವಾರ್ ಆಗಬಾರ್ದು ಅಂತ ಹೇಳಿ ಅದನ್ನು ಅವಾಯ್ಡ್ ಮಾಡಬೇಕು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ಏನು ಇಂಪೋಸಿಷನ್ ನಾವು ಅವ್ರ ಮೇಲೆ ಟ್ಯಾರಿಫನ್ನು ಹಾಕ್ತಾ ಇದ್ದೀವಿ, ಅವ್ರ ನಮ್ಮ ಮೇಲೆ ಏನು ಟ್ಯಾರಿಫನ್ನು ಹಾಕ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಟ್ರೇಡ್ ಡೀಲ್ಗಳನ್ನ ಸೈನ್ ಮಾಡೋದಿದೆ. ಆ್ಯಂಡ್ US ಕ್ಯಾನ್ಸಲ್ಡ್ ಇಂಡಿಯಾಸ್ ಪ್ರಿಫರೆನ್ಷಿಯಲ್ ಎಕ್ಸ್ಪೋರ್ಟ್ GSP ಸ್ಟೇಟಸ್. ಸೊ US ಆ್ಯಕ್ಚುಲಿ ಇಂಡಿಯಾಗೆ ಕೊಟ್ಟಂಥ GSP ಸ್ಟೇಟಸನ್ನು ತೆಗೆದು ಬಿಡ್ತಾರೆ ಆ್ಯಕ್ಚುಲಿ. ವಾಟ್ ಈಸ್ ದಿಸ್ GSP ಸ್ಟೇಟಸ್? GSP ಸ್ಟೇಟಸ್ ಅಂದರೆ ಏನು? ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ ಅಂತ ಅರ್ಥ. ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸ್ ಅಂತ ಹೇಳಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದೆ. ಟ್ರೇಡ್ ಆ್ಯಕ್ಟ್ ಆಫ್ 1974 ಪ್ರಕಾರ ತುಂಬ ಬಡ ರಾಷ್ಟ್ರಗಳು, ಪೂರ್ ಕಂಟ್ರೀಸ್ ಅಂತ ಏನು ಕರೀತಾರೆ, ಅಥವಾ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಕರೀತಾರೆ, ಯಾವುದು ಅಭಿವೃದ್ಧಿ ಆಗಬೇಕು ಅದರ ಅಭಿವೃದ್ಧಿಗೆ ಸಹಾಯ ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅದರಲ್ಲೇನು ಜನರಲೈಸ್ಡ್ ಸಿಸ್ಟಮ್ ಆಫ್ ಪ್ರಿಫರೆನ್ಸಸ್ಸಲ್ಲಿ 119 ಡೆಸಿಗ್ನೇಟೆಡ್ ಬೆನಿಫಿಷರೀಸ್ ಇದ್ದಾರೆ. ಆ ಕಂಟ್ರಿಗಳಿಗೆ ಯಾವುದೇ ರೀತಿಯ ಟ್ಯಾಕ್ಸಸನ್ನು ಹಾಕೋದಿಲ್ಲ, ಯಾವುದೇ ರೀತಿಯ ಬ್ಯಾರಿಯರ್ಸನ್ನು ಹಾಕೋದಿಲ್ಲ, ಅವ್ರಿಗೆ ಯಾವುದೇ ರೀತಿಯ ಅಡೆತಡೆಗಳಿರೋದಿಲ್ಲ, ಸುಂಕಗಳಿರೋದಿಲ್ಲ. ಸೊ ಅವರು ಫ್ರೀಯಾಗಿ ಅಮೆರಿಕಾ ಜೊತೆಗೆ ಟ್ರೇಡ್ ಮಾಡ್ಬೋದು, ಕರೆಕ್ಟ್. ಸೊ ದ GSP ಪ್ರಮೋಟ್ಸ್ ಎಕನಾಮಿಕ್ ಡೆವಲಪ್ಮೆಂಟ್ ಬೈ ಎಲಿಮಿನೇಟಿಂಗ್ ಡ್ಯೂಟೀಸ್. ನಾನು ಆವಾಗಲೇ ಹೇಳಿದಾಗ ಯಾವುದೇ ರೀತಿ ಡ್ಯೂಟೀಸ್ ಇರೋದಿಲ್ಲ ಆನ್ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್. ಮೆಜಾರಿಟಿ ತುಂಬ ಪ್ರಾಡಕ್ಟ್ಗಳ ಮೇಲೆ ಡ್ಯೂಟೀಸ್ ಇರೋದಿಲ್ಲ. ಸೊ ಈಗ ಅಮೇರಿಕಾ ಯಾವುದೋ ಒಂದು ಕಂಟ್ರಿ, ಕ್ಯೂಬಾ, ಸಮ್ ಅದರ್ ಕಂಟ್ರಿ, ಸೊಮಾಲಿಯಾ ಆರ್ ಎನಿ ಆಫ್ರಿಕನ್ ಕಂಟ್ರಿ ಆರ್ ಇಂಡಿಯಾ ಅಲ್ಲಿಂದ ಇಂಪೋರ್ಟ್ ಮಾಡ್ತದೆ ಅಂತ ಅಂದ್ಕೊಳ್ಳಿ. ಆ ರೀತಿ ಇಂಪೋರ್ಟ್ ಮಾಡುವಂಥ ವಸ್ತುಗಳ ಮೇಲೆ ಜಾಸ್ತಿ ಟ್ಯಾಕ್ಸಸನ್ನು ಹಾಕೋದಿಲ್ಲ, ಕರೆಕ್ಟ್. ಸೊ ದೇರ್ ಆರ್ 1000 ಆರ್ ಮೋರ್ ದೆನ್ ಸಚ್ ಪ್ರಾಡಕ್ಟ್ಸ್. ಸೊ ಆ ಪ್ರಾಡಕ್ಟ್ಗಳ ಮೇಲೆ ಟ್ಯಾರಿಫ್ ಬರೋದಿಲ್ಲ. ಆ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮನ್ನು ಅಮೇರಿಕಾ ಟ್ರೇಡ್ ಆ್ಯಕ್ಟ್ ಆಫ್ 1974 ಅಂತ ಕೆಲವೊಂದು ಕಂಟ್ರಿಗಳಿಗೆ ಮಾತ್ರ ಕೊಟ್ಟಿದ್ದರು. ಅದರಲ್ಲಿ ಇಂಡಿಯಾಗೂ ಆಪರ್ಚುನಿಟಿ ಇತ್ತು, ಬಟ್ ರೀಸೆಂಟ್ಲಿ ಆ ಸ್ಟೇಟಸನ್ನು ಇಂಡಿಯಾದಿಂದ ಅವರು ತೆಗೆದುಬಿಟ್ಟಿದ್ದಾರೆ, ರೈಟ್. ಸೊ ಈ ಸ್ಟೇಟಸನ್ನು ವಾಪಸ್ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ, ರೈಟ್. ಸೊ ಪ್ರಾಬಬ್ಲಿ ಈ ರಿವಿಸಿಟಲ್ಲಿ ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ಅಬೌಟ್ ಇಟ್ ಅಗೇನ್. Other laws ends such as issues with the data localization. ಡಾಟಾ ಲೋಕಲೈಸೇಷನ್ ಮಾಡೋ ಇಶ್ಯೂ ಅಮೇರಿಕಾ ಮತ್ತು ನಮ್ಮ ನಡುವೆ ತುಂಬ ದಿವಸಗಳಿಂದ ನಡೀತಾ ಇದೆ. ಕಾಮರ್ಸ್ ರೆಗ್ಯುಲೇಷನ್ಸು, ಏನು ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಇದೆ, ಅಮೇರಿಕನ್ ಕಂಪನೀಸ್ ಆರ್ ಕೀಪ್ ಆನ್ ಡಿಮಾಂಡಿಂಗ್ ನಮಗೆ ಕಾಮರ್ಸ್ ರೆಗ್ಯುಲೇಷನ್ಸ್ ಮಾಡಿ, ಪ್ಲ್ಯಾಟ್ಫಾರ್ಮ್ ಪ್ರಾಪರಾಗಿ ಕೊಡಿ, ರೈಟ್. ವಿ ವಿಲ್ ಡೂ ಬಿಸ್ನೆಸಸ್ ಅಂತ, ರೈಟ್. ಸೊ ಅದಕ್ಕೆ ಇಂಡಿಯಾ ಬಾರ್ಗೇನಿಂಗ್ ವಿತ್ ಅಮೇರಿಕನ್ ಕಂಪನೀಸ್ ಆ್ಯಂಡ್ ಸೋ ಮೆನಿ ಥಿಂಗ್ಸ್ ಆರ್ ಗೋಯಿಂಗ್ ಆನ್. So granting US airlines airport ground handling access, these are all basic regular majority of the country ಜೊತೆಗೆ ಇಂಡಿಯಾಗೆ ಈ ರಿಲೇಷನ್ಶಿಪ್ಪು, ಈ ರೀತಿ ಕಮಿಟ್ಮೆಂಟ್ಗಳು ಇದ್ದೇ ಇರುತ್ತೆ, ರೈಟ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆರ್ಟಿಕಲ್. ಸೊ CRZ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ ಈಸ್ಡ್ ಫಾರ್ ಬ್ಲೂ ಫ್ಲಾಗ್ ಬೀಚಸ್. ಸೊ ವಾಟ್ ಇಸ್ ದಿಸ್ ಬ್ಲೂ ಫ್ಲಾಗ್ ಬೀಚ್? ಬ್ಲೂ ಫ್ಲಾಗ್ ಬೀಚಸ್ ಅಂದರೆ ಏನು? ವೆರಿ ಸಿಂಪಲ್. ಇಲ್ಲಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅಂತ. ಸೊ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಯಾರು ಕೊಡುತ್ತೆ ಅಂತ ಹೇಳಿದ್ರೆ, ಬೀಚಲ್ಲಿ ಪ್ರಾಪರ್ ಫೆಸಿಲಿಟೀಸ್ ಇರಬೇಕು. ಏನು? ಪ್ರಾಪರ್ ಬೋಟಿಂಗ್ ಇರಬೇಕು. ಸೊ ಪ್ರಾಪರ್ ಬೋಟಿಂಗ್ ಇರಬೇಕು, ಪ್ರಾಪರ್ ಟಾಯ್ಲೆಟ್ಸ್ ಇರಬೇಕು, ರೈಟ್. ಸೊ ಅಲ್ಲಿ ಸ್ಯಾನಿಟೇಷನ್ ಫೆಸಿಲಿಟೀಸ್ ಇರಬೇಕು, ಡಂಪ್ ಮಾಡೋದಕ್ಕೆ ವೇಸ್ಟ್ ಡಂಪಿಂಗಿಗೆ ವೇಸ್ಟ್ ಡಂಪ್ಸ್ ಇರಬೇಕು. ಈ ರೀತಿ ಯಾವುದು ತುಂಬ ಬೇಸಿಕ್ ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಿರುತ್ತೋ ಆ ರೀತಿ ಬೀಚ್ಗಳಿಗೆ ಸೊ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಅಂತ ಇಶ್ಯೂ ಮಾಡ್ತಾರೆ. ಸೊ ಆ ರೀತಿಯ ಬೀಚ್ಗಳನ್ನ
ಬ್ಲೂ ಫ್ಲಾಗ್ ಬೀಚಸ್ ಅಂತ ಕರೀತಾರೆ. ಕ್ಲಿಯರ್? ಸೊ ಎಕ್ಸಾಮ್ಸಲ್ಲಿ ಕೇಳ್ಬೋದು, ವಾಟ್ ಆರ್ ಬ್ಲೂ ಫ್ಲಾಗ್ ಬೀಚಸ್? ಬ್ಲೂ ಫ್ಲಾಗ್ ಬೀಚಸ್ ಅಂದರೆ ಯಾವುದು? ಬ್ಲೂ ಫ್ಲಾಗ್ ಬೀಚಸ್ ಅಂತ ಹೇಳಿದ್ರೆ ಎಲ್ಲ ಎಮ್ಯುನಿಟೀಸ್, ಎಲ್ಲ ಅವಶ್ಯಕತೆಗಳನ್ನ ಅಥವಾ ಎಲ್ಲ ಕ್ಲೀನ್ಲಿನೆಸ್ಸನ್ನು ಮೇಂಟೈನ್ ಮಾಡಿ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಷನ್ ಮಾಡುವಂಥ ಒಂದು ಬೀಚಸ್ ಇರುತ್ತಲ್ಲ, ಸೊ ಅದಕ್ಕೆ ಬ್ಲೂ ಫ್ಲಾಗ್ ಬೀಚಸ್ ಅಂತ ಕರೀತಾರೆ. ಸೊ ಎನ್ವೈರನ್ಮೆಂಟಲ್ ಮಿನಿಸ್ಟ್ರಿ ಹ್ಯಾಸ್ ರಿಲ್ಯಾಕ್ಸ್ಡ್ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ರೂಲ್ಸ್ ದಟ್ ರೆಸ್ಟ್ರಿಕ್ಟ್ ಕನ್ಸ್ಟ್ರಕ್ಷನ್ ನಿಯರ್ ಬೀಚಸ್ ಟು ಹೆಲ್ಪ್ ಸ್ಟೇಟ್ಸ್ ಕನ್ಸ್ಟ್ರಕ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಎನೇಬಲ್ ದೆಮ್ ಟು ರಿಸೀವ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್. ಇಲ್ಲೇನಪ್ಪ ಅಂತ ಹೇಳಿದ್ರೆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಇದೆ, ಈ ಕೋಸ್ಟಲ್ CRZ ಅಂತ ಕರಿತೀವಿ. ಇದರ ಪ್ರಕಾರ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ಸನ್ನು ಕೋಸ್ಟಲ್ ಏರಿಯಾ ಅಥವಾ ಏನು ಬೀಚ್ ಏರಿಯಾದಲ್ಲಿ ಮಾಡೋ ಹಾಗಿಲ್ಲ. ಬಟ್ ಈ ಕನ್ಸ್ಟ್ರಕ್ಷನ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ಈ ಕಡೆ ಬ್ಲೂ ಫ್ಲಾಗ್ ಹೆಂಗೆ ಸಿಗುತ್ತೆ ಅವರಿಗೆ? ಬಿಕಾಸ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಗಬೇಕು ಅಂತ ಹೇಳಿದ್ರೆ ಅವರು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರನ್ನು ಅವ್ರು ಕೊಡಲೇಬೇಕು. ಏನು? ಟಾಯ್ಲೆಟ್ಸ್ ಕೊಡಬೇಕು, ರೋಡ್ಸನ್ನು ಕೊಡಬೇಕು ಪ್ರಾಪರಾಗಿ ಓಡಾಡೋದಕ್ಕೆ, ಬೇರೆ ಲಾಜಿಸ್ಟಿಕ್ಸ್, ಬೇರೆ ಬೇರೆ ಫೆಸಿಲಿಟೀಸನ್ನು ಕೊಡಬೇಕು. ಅವರು ಈ ಇನ್ಫ್ರಾಸ್ಟ್ರಕ್ಚರನ್ನು ತಯಾರು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಲೇಬೇಕು. ಸೊ ಅದಕ್ಕೆ ಯಾವ ಒಂದು ಬೀಚಸ್ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ಗೋಸ್ಕರ ಮಾಡ್ತಾರೋ ಸೊ ಅವ್ರಿಗೆ ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಏನು ಮಾಡಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ. ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಆ್ಯಕ್ಟಿಂದ ಆ ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಏನು ರೆಗ್ಯುಲೇಷನ್ ಮಾಡುತ್ತೆ ಅದರಿಂದ ಸ್ವಲ್ಪ ಫ್ರೀ ಮಾಡಿದ್ದಾರೆ ಅವರಿಗೆ. ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು, ಯಾವುದ್ಯಾವುದಕ್ಕೆ ಟಾಯ್ಲೆಟನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು, ರೋಡನ್ನು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು, ರೈಟ್? ಈ ರೀತಿ ಬೇಸಿಕ್ ಎಮ್ಯುನಿಟೀಸನ್ನು ಪ್ರೊವೈಡ್ ಮಾಡೋದಕ್ಕೆ, ಡ್ರಿಂಕಿಂಗ್ ವಾಟರ್ಗೆ, ಟಾಯ್ಲೆಟ್ಸ್ಗೆ, ಇದಕ್ಕೆಲ್ಲ ನೀವು ಕನ್ಸ್ಟ್ರಕ್ಷನನ್ನು ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ರೈಟ್? ಸೊ ದಿಸ್ ಇಸ್ ಅನ್ ಇಂಟರ್ನ್ಯಾಷನಲ್ ರೆಕಗ್ನೇಷನ್. ಸೊ ಕನ್ಫರ್ಡ್ ಆನ್ ಬೀಚಸ್ ದಟ್ ಮೀಟ್ ಸರ್ಟನ್ ಕ್ರೈಟೀರಿಯಾ ಆಫ್ ಕ್ಲೀನ್ಲಿನೆಸ್. ಸೊ ಇದು ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ ಆ್ಯಕ್ಚುಲಿ. The initiative actually first of all started from blue flag certification actually, right? So the blue flag certification, as I have already mentioned actually, so which is an international recognition. The blue flag certification antadu international recognition actually. So blue flag certification is being provided for those beaches which follow ಯಾವುದು ಈ ಕ್ಲೀನ್ಲಿನೆಸ್ ಅನ್ನು ಈ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡ್ತಾರೋ ಸೊ ಅವರಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಸಿಗ್ತಾ ಹೋಗುತ್ತೆ. But very important. So this particular BFC in blue flag certification ಅಂತ ಕರಿತೀವಿ. So this is a certification is given by Foundation for Environmental Education ಅಂತ ಒಂದು ಆರ್ಗನೈಸೇಷನ್ ಇದೆ. So this is an international organization. So ಈ ಆರ್ಗನೈಸೇಷನ್ ಯಾವುದೋ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಅನ್ನುವಂಥ ಈ ವರ್ಲ್ಡ್ ಆರ್ಗನೈಸೇಷನ್ ಏನಿದೆ ಇದು ಒಂದು ವಾಲಂಟರಿ ಬೇಸಿಸಲ್ಲಿ ಒಂದು ಎಕೋ ಲೇಬಲ್ಸ್ ಅಥವಾ ಎಕೋ ಲೇಬಲ್ ಅವಾರ್ಡ್ಸ್ ಅಥವಾ ಒಂದು ಬೀಚಸ್ಗಳಿಗೆ ಕೊಡುವಂಥ ಒಂದು ಪ್ರೈಸ್ ಅಂತ ಕರಿಬೋದು ಅದನ್ನು. ಸೊ ಈ ರೀತಿ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನನ್ನು ಇವರು ಇಶ್ಯೂ ಮಾಡ್ತಾರೆ, ರೈಟ್? ಸೊ ಎರಡು ವಿಷಯ ನೆನ್ಪಿಟ್ಕೊಳ್ಳಿ, ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ನು. ಸೊ ಅದನ್ನು ಇಂಟರ್ನ್ಯಾಷನಲ್ ಒಂದು ಆರ್ಗನೈಸೇಷನ್ ಇದನ್ನು ಇಶ್ಯೂ ಮಾಡುತ್ತೆ, ಅದಕ್ಕೆ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಅಂತ ಕರೀತಾರೆ, ರೈಟ್? ಸೊ ದೆರ್ ಆರ್ ಫ್ಯೂ ಬೀಚಸ್ ಲಿಸ್ಟೆಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್. ಸೊ ಯಾವುದೋ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಬೇಕಾಗಿರುವಂಥ ಕೆಲವೊಂದು ಬೀಚಸನ್ನು ಲಿಸ್ಟ್ ಮಾಡಿದ್ದಾರೆ. ದೋಸ್ ಲಿಸ್ಟ್ ಇಸ್ ಪ್ರೊವೈಡೆಡ್ there. So the Gazette notification, the blue flag certification, however, requires beaches to create certain infrastructure. ನಾವೆಲ್ಲ ಹೇಳಿದಾಗ certain infrastructure ಅನ್ನೋದು ಕ್ರಿಯೇಟ್ ಮಾಡಬೇಕಾಗುತ್ತೆ, ಕೆಲವೊಂದು ಮೂಲ ಅವಶ್ಯಕತೆಗಳನ್ನ ಅದು ಕ್ರಿಯೇಟ್ ಮಾಡಬೇಕಾಗುತ್ತೆ, ಬೇಸಿಕ್ ಅಮ್ಯುನಿಟೀಸ್ ಅನ್ನೋದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಪೋರ್ಟಬಲ್ ಟಾಯ್ಲೆಟ್ ಬ್ಲಾಕ್ಸು, ಅದ್ರ ಜೊತೆಗೆ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ಸು, ವಾಟರ್ ಟ್ರೀಟ್ಮೆಂಟ್ ಪ್ಯೂರಿಫಿಕೇಷನ್ ಮಾಡ್ತಕ್ಕಂಥ ಪ್ಲ್ಯಾಂಟ್ಸು, ಸೋಲಾರ್ ಪವರ್ ಪ್ಲ್ಯಾಂಟನ್ನು ಹಾಕ್ತಕ್ಕಂಥದ್ದು ವಿದ್ಯುತ್ತಿಗೆ, ರೈಟ್? ಸೊ ಸೀಟಿಂಗ್ ಫೆಸಿಲಿಟಿ, ಕೂರೋದಕ್ಕೆ ಪ್ರಾಪರ್ ವ್ಯವಸ್ಥೆಗಳನ್ನ ಮಾಡ್ತಕ್ಕಂಥದ್ದು, CCTV ಸರ್ವೇಲಿಯನ್ಸ್, ಪ್ರಾಪರ್ CCTVನಲ್ಲಿಗೆ ಕವರೇಜ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಫೆಸಿಲಿಟೀಸ್ ಇದ್ದರೆ ಅದಕ್ಕೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಷನ್ ಡೆಫಿನೆಟ್ಲಿ ಸಿಗುತ್ತೆ, ರೈಟ್? ಸೊ ಇಂಡಿಯಾ CRZ ಲಾಸ್ ಡೋಂಟ್ ಅಲೋ ದ ಕನ್ಸ್ಟ್ರಕ್ಷನ್ ಆಫ್ ಸಚ್ ಇನ್ಫ್ರಾಸ್ಟ್ರಕ್ಚರ್ ಆನ್ ಬೀಚಸ್ ಆ್ಯಂಡ್ ಐಲ್ಯಾಂಡ್ಸ್. ಸೊ ನಮ್ಮ CRZ ಏನು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಏನಿದೆ, ಆ ಲಾಸ್ ಏನಿದೆ ಅದು ಈ ರೀತಿ ಇನ್ಫ್ರಾಸ್ಟ್ರಕ್ಚರನ್ನೆಲ್ಲ ಕ್ರಿಯೇಟ್ ಮಾಡೋದಕ್ಕೆ ಅಲೋ ಮಾಡಿರಲಿಲ್ಲ, ಬಟ್ ಈಗ ರಿಲ್ಯಾಕ್ಸೇಷನ್ ಮಾಡಿದ್ದಾರೆ. So Environmental Ministry declared that for the purpose of blue flag certification in such identified beaches, the following activities and facilities shall be permitted in the coastal regulation zone. So illen mention ಮಾಡಿದ್ವಿ ಇಷ್ಟು ಫೆಸಿಲಿಟೀಸ್ ಅನ್ನ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಲಾಗಿದೆ, ರೈಟ್? ಸೊ ಇನ್ಕ್ಲೂಡಿಂಗ್ ಐಲ್ಯಾಂಡ್ಸ್ ಸಬ್ಜೆಕ್ಟ್ ಟು ಮೇಂಟೈನಿಂಗ್ ಎ ಮಿನಿಮಮ್ ಡಿಸ್ಟೆನ್ಸ್ ಆಫ್ 10 meter ಫ್ರಮ್ ಹೈ ಟೈಡ್ ಲೈನ್, ದ ಗೆಜೆಟೆಡ್ ನೋಟಿಫಿಕೇಶನ್ ನೋಟ್ಸ್. ಸೊ ಹೈ ಟೈಡ್ ಲೈನ್ ಅಂತ ಹೇಳಿದ್ರೆ ಎವ್ರಿ ಡೇ 2 ಟೈಡ್ಸ್ ಬರುತ್ತೆ ನಮಗೆ, ಅಂದರೆ ಉಬ್ಬರವಿಳಿತ ಅಂತ ಕರಿತೀವಿ. ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗೋದು ಮತ್ತೆ ಕಡಿಮೆ ಆಗ್ತಕ್ಕಂಥದ್ದು, ರೈಟ್? ದ ಸರ್ಟಿಫಿಕೇಶನ್ ಈಸ್ ಅಕಾರ್ಡೆಡ್ ಬೈ ದ ಡೆನ್ಮಾರ್ಕ್ ಬೇಸ್ಡ್ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್. ನಾನು ಅವಾಗಲೇ ಹೇಳಿದಾಗೆ ಈ ಪರ್ಟಿಕ್ಯುಲರ್ ಸರ್ಟಿಫಿಕೇಷನ್ಸನ್ನು ಡೆನ್ಮಾರ್ಕ್ ಬೇಸ್ಡ್ ಆದಂಥ ಫೌಂಡೇಶನ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಅಂತಕ್ಕಂಥ ಸಂಸ್ಥೆ ಇದನ್ನು ಪ್ರೊವೈಡ್ ಮಾಡ್ತಾರೆ ವಿತ್ 33 ಸ್ಟೆಗ್ನೆಂಟ್ ಕ್ರೈಟೀರಿಯಾ. ಕೆಲವೊಂದು ಕ್ರೈಟೀರಿಯಾನ ಫಾಲೋ ಮಾಡ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ರೈಟೀರಿಯಾಸ್ ಯಾವುದಪ್ಪ ಅಂತ ಹೇಳಿದ್ರೆ ಮೇಜರ್ ಹೆಡ್ಸ್ ಫಾರ್ ಬೀಚಸ್ ಇಸ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್, ಬೇತಿಂಗ್ ವಾಟರ್ ಕ್ವಾಲಿಟಿ. ಸೊ ಅದಕ್ಕೆ ಬೀಚಿಂದ ಆಚೆಗೆ ಬಂದಮೇಲೆ ಏನು ವಾಟರ್ ಕ್ವಾಲಿಟಿ ಇರುತ್ತೆ, ಅವರು ಬೇತಿಂಗ್ ಫೆಸಿಲಿಟಿ ಏನಿರುತ್ತೆ, ಸ್ನಾನಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಏನು ಮಾಡಿರ್ತಾರೆ, ರೈಟ್?
ಎನ್ವೈರನ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕನ್ಸರ್ವೇಷನ್, ಎನ್ವೈರನ್ಮೆಂಟನ್ನು ಎಷ್ಟು ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದಾರೆ, ಎಷ್ಟು ಕನ್ಸರ್ವ್ ಮಾಡ್ತಾಯಿದ್ದಾರೆ. ಸೇಫ್ಟಿ ಆ್ಯಂಡ್ ಸರ್ವಿಸಸ್, ಅದಕ್ಕೆ CCTV ಅಂತ ಮೆನ್ಷನ್ ಮಾಡಿದ್ವಿ ನಾವು, ಕರೆಕ್ಟ್ ಅಲ್ಲ? ಸೊ ಅದು ಸೇಫ್ಟಿ ಆ್ಯಂಡ್ ಸರ್ವಿಸಸ್ಗೆ ಸೊ ಇನ್ಕ್ಲೂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಕೋ ಟೂರಿಸಮ್. ಸೊ ಬ್ಲೂ ಫ್ಲಾಗ್ ಬೀಚ್ ಈಸ್ ಆ್ಯನ್ ಎಕೋ ಟೂರಿಸಮ್ ಮಾಡೆಲ್, ಬಿಕಾಸ್ ಇದರಿಂದ ಎಕೋ ಟೂರಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ ಆ್ಯಕ್ಚುಲಿ. ಬಿಕಾಸ್ ಎಕಾಲಜಿಕಲ್ ಜಾಗ ಏನಿರುತ್ತೆ, ಬಯೋಡೈವರ್ಸಿಟಿಗೆ ಇಂಪಾರ್ಟೆಂಟ್ ಆದಂಥ ಪ್ಲೇಸ್ಗಳು ಏನಿರುತ್ತೆ, ಅಲ್ಲಿಗೆ ಟೂರಿಸಮ್ ಜಾಸ್ತಿ ಆಗ್ತಾ ಹೋಗುತ್ತೆ, ರೈಟ್? Marks of beaches are providing tourists and beachgoers a clean and hygienic bathing water, facilities, amenities, a safe and healthy environment. So ಅಲ್ಲಿಗೆ ಹೆಲ್ದಿ ಎನ್ವಿರಾನ್ಮೆಂಟು, ಸೇಫ್ ಎನ್ವಿರಾನ್ಮೆಂಟು, ಅವ್ರಿಗೆ ಬೇಕಾಗಿರುವಂಥ ಫೆಸಿಲಿಟೀಸು, ಅಮ್ಯುನಿಟೀಸು, ಸೊ ವಾಟರ್ ಫಾರ್ ಬೇಥಿಂಗ್, ಸೊ ದೀಸ್ ಆಲ್ ಶುಡ್ ಬಿ ಪ್ರೊವೈಡೆಡ್. ದ ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ ಫ್ರಾನ್ಸ್ ಇನ್ 1985. ನಮ್ಮ ಕಂಪ್ಲೀಟ್ ಬ್ಯಾಕ್ಗ್ರೌಂಡನ್ನು ಕೊಡ್ತಾ ಇದ್ವಿ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಯಾಕೆಂದರೆ ಬ್ಲೂ ಫ್ಲಾಗ್ ತುಂಬ ದಿವಸದಿಂದ ನ್ಯೂಸಲ್ಲಿದೆ. ರೆಗ್ಯುಲರ್ಗೆ ಯಾವಾಗ ಬೀಚಸ್ ಬಗ್ಗೆ ಬರ್ತೀವಿ, ಕೋಸ್ಟಲ್ ರೆಗ್ಯುಲೇಷನ್ ಝೋನ್ ಲಾಸಿಗೆ ಬರ್ತೀವಿ, ಅವಾಗೆಲ್ಲ ಇದು ನ್ಯೂಸಿಗೆ ಬರುತ್ತೆ. ಸೊ ಬ್ಲೂ ಫ್ಲಾಗ್ ಪ್ರೋಗ್ರಾಮ್ ಸ್ಟಾರ್ಟೆಡ್ ಇನ್ ಫ್ರಾನ್ಸ್ ಇನ್ 1985, ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ಇನ್ ಯುರೋಪ್ ಇನ್ 1987 ಆ್ಯಂಡ್ ಇನ್ ಏರಿಯಾಸ್ ಔಟ್ಸೈಡ್ ಯುರೋಪ್ ಸಿನ್ಸ್ 2001. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ ಪಾಲಿಸಿ ಆನ್ ರೇರ್ ಡಿಸೀಸಸ್, ಅನದರ್ ಪೀಸ್ ಆಫ್ ಪೇಪರ್. ಸೊ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ, ಬಿಕಾಸ್ ಗೌರ್ಮೆಂಟ್ ಸ್ಟಾರ್ಟೆಡ್ ಆ ರೇರ್ ಡಿಸೀಸ್ಗಳಿಗೆ ಇನ್ವೆಸ್ಟ್ಮೆಂಟನ್ನು ಶುರು ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ದ ಗ್ರೂಪ್ ವರ್ಕಿಂಗ್ ಇನ್ ದ ಏರಿಯಾ ಆಫ್ ರೇರ್ ಡಿಸೀಸಸ್ ಇನ್ ಇಂಡಿಯಾ ಹ್ಯಾವ್ ಸೆಡ್ ದಟ್ ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ 2020 released recently by the health ministry. So health ministry ನ್ಯಾಷನಲ್ ಪಾಲಿಸಿ ಫಾರ್ ರೇರ್ ಡಿಸೀಸಸ್ ಸಂಬಂಧಪಟ್ಟಂಥ ಪಾಲಿಸಿಯನ್ನು ನಾವು ರಿಲೀಸ್ ಮಾಡಿದ್ದೀವಿ ಅಂತ ಹೇಳುತ್ತೆ, ರೈಟ್? ಸೊ ಇಟ್ ಆಫರ್ಸ್ ನೋ ಕ್ಲಾರಿಟಿ. ಸೊ ಈ ಪರ್ಟಿಕ್ಯುಲರ್ ಇದರಲ್ಲಿ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ, ರೈಟ್? ಸೊ ನೋ ಟರ್ಮ್ ಫೈನಾನ್ಷಿಯಲ್ ಆರ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಯಾವುದೇ ರೀತಿ ಪ್ರಾಪರ್ ಕ್ಲಾರಿಟಿ ಇಲ್ಲ. ನೋ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್, ಸೊ ಲಾಂಗ್ ಟರ್ಮ್ಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಗ್ಗೆ ಯಾವುದೇ ರೀತಿ ಮಾತಾಡ್ತಾ ಇಲ್ಲ, ರೈಟ್? ಆ್ಯಂಡ್ ದ ಗೌರ್ಮೆಂಟ್ ಇಸ್ ಫೈನಾನ್ಷಿಯಲ್ ಸಪೋರ್ಟ್ ಅಂತ ಹೇಳಿದ್ರೆ 15 lakhs ಅಂಡರ್ ದ ಅಂಬ್ರಲಾ ಸ್ಕೀಮ್ ಅಂತ ಹೇಳ್ತಾ ಇದೆ. ಅದರಲ್ಲೂ ಕೂಡ ರಾಷ್ಟ್ರೀಯ ಆರೋಗ್ಯ ನಿಧಿ ಅಂತ ಹೇಳಿ ಕರೀತಾರೆ ಆ್ಯಕ್ಚುಲಿ ಅದಕ್ಕೆ, ರೈಟ್? ಸೊ ಅಂಬ್ರಲಾ ಸ್ಕೀಮ್ ಆಫ್ ದ ರಾಷ್ಟ್ರೀಯ ಆರೋಗ್ಯ ನಿಧಿ ಫಾರ್ ರೇರ್ ಡಿಸೀಸ್ ದಟ್ ರಿಕ್ವೈರ್ ಒನ್ ಟೈಮ್ ಟ್ರೀಟ್ಮೆಂಟ್. ಸೊ ಅದಕ್ಕೆ ಒನ್ ಟೈಮ್ ಟ್ರೀಟ್ಮೆಂಟ್ ಏನು ಬೇಕಾಗಿರುತ್ತೆ, ಕೆಲವೊಂದು ಕಾಯಿಲೆಗಳಿರುತ್ತೆ, ಒಂದ್ಸರಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಗುಣಮುಖರಾಗ್ತಾರೆ. ಸೊ ಅಪ್ ಟು 15 lakh rupees ಕೊಡ್ತಾರೆ. ಅದಕ್ಕೆ ರಾಷ್ಟ್ರೀಯ ಆರೋಗ್ಯ ನಿಧಿನಲ್ಲಿ ಆ ಅಮೌಂಟನ್ನು ಡೆಪೋಸಿಷನ್ ಮಾಡ್ತಾರೆ. ಸೊ ಈ ಸ್ಕೀಮಲ್ಲಿ 60-40 ಬೇಸಿಸ್, ಅಂದರೆ 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟು ಸ್ಪಾನ್ಸರ್ ಮಾಡಬೇಕಾಗತ್ತೆ, ರೈಟ್? ಬೆನಿಫಿಷರೀಸ್ ಫಾರ್ ಸಚ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ವುಡ್ ನಾಟ್ ಬಿ ಲಿಮಿಟೆಡ್ ಟು BPL ಫ್ಯಾಮಿಲೀಸ್. ದಿಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಬರೀ BPL ಫ್ಯಾಮಿಲೀಸಿಗೆ ಮಾತ್ರ ಇಲ್ಲ. ಸೊ ಓವರಾಲ್ 40% ಏನು ಇಂಡಿಯಾಸ್ ಪಾಪ್ಯುಲೇಷನ್ ಇದೆಯೋ ಅವ್ರಿಗೂ ಕೂಡ ಎಕ್ಸ್ಟೆನ್ಷನ್ ಆಗುತ್ತೆ, ರೈಟ್? ಆಫ್ ದ PM ಜನ್ ಆರೋಗ್ಯ ಯೋಜನಾ. ಸೊ PM ಜನ್ ಆರೋಗ್ಯ ಯೋಜನಾ ಅಂಡರಲ್ಲಿ ಬರ್ತಕ್ಕಂಥದ್ದು, ರೈಟ್? ಸೊ ದಟ್ಸ್ ಇಟ್. ಆ್ಯಂಡ್ ವಿಲ್ ಮೂವ್ ಆಲ್ಟರ್ನೇಟ್ ಫಂಡಿಂಗ್. ಇದಕ್ಕೆ ಸಂಬಂಧಪಟ್ಟಂಥ ಫಂಡಿಂಗ್ಸ್ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಇಟ್ ಹ್ಯಾಸ್ ಆಲ್ಸೋ ಪ್ರಪೋಸ್ ದಟ್ ಗೌರ್ಮೆಂಟ್ ವಿಲ್ ಎಂಡೆವ್ಯೂರ್ ಟು ಕ್ರಿಯೇಟ್ ಆಲ್ಟರ್ನೇಟಿವ್ ಫಂಡಿಂಗ್. ಇದಕ್ಕೆ ಸಂಬಂಧಪಟ್ಟ ಒಂದು ಸಪರೇಟ್ ಫಂಡಿಂಗನ್ನು ನಾವು ಶುರು ಮಾಡ್ತೀವಿ ಅಂತ ಹೇಳಿದ್ರೆ ಥ್ರೂ ಸೆಟ್ಟಿಂಗ್ ಅಪ್ ಎ ಡಿಜಿಟಲ್ ಪ್ಲಾಟ್ಫಾರ್ಮ್. ಒಂದು ಡಿಜಿಟಲ್ ಪ್ಲಾಟ್ಫಾರ್ಮನ್ನು ನಾವು ಮಾಡ್ತೀವಿ. ಬಿಕಾಸ್ ಡಿಜಿಟಲೈಸೇಷನ್ ಬಿಟ್ಟರೆ ನಮಗೆ ಯಾವುದು ಪ್ರಾಪರ್ ಡಾಟಾ ಸಿಗೋದಿಲ್ಲ, ರೈಟ್? ಫಾರ್ ವಾಲಂಟರಿ ಇಂಡಿವಿಜುವಲ್ ಆ್ಯಂಡ್ ಕಾರ್ಪೊರೇಟ್ ಡೋನರ್ಸ್ ಟು ಕಾಂಟ್ರಿಬ್ಯೂಟ್ ಟು ದ ಟ್ರೀಟ್ಮೆಂಟ್ ಕಾಸ್ಟ್ ಆಫ್ ಪೇಷಂಟ್ಸ್ ಆಫ್ ರೇರ್ ಡಿಸೀಸಸ್. ಯಾರು ತುಂಬ ಅಪರೂಪವಾದಂಥ ಡಿಸೀಸಸ್ ಇರುತ್ತೆ, ಕಾಯಿಲೆ ಇರುತ್ತೆ, ತುಂಬ ರೇರ್ ಡಿಸೀಸಸ್ ಇರುತ್ತೆ, ಅಂಥವ್ರಿಗೆ ಡೋನರ್ಸ್ ಏನಾದರೂ ದಾನಿಗಳಿದ್ದರೆ, ಏನಾದರೂ ದಾನ ಮಾಡ್ತೀನಿ ಅಂತ ಹೇಳಿದ್ರೆ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಆರ್ಥಿಕ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಅದಕ್ಕೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಇರುತ್ತೆ. ಅದರಲ್ಲಿ ವಾಲಂಟರಿ ಇಂಡಿವಿಜುವಲ್ಸ್ ಆಗಿರ್ಬೋದು ಅಥವಾ ಕಾರ್ಪೊರೇಟ್ಸ್ ಇರ್ಬೋದು, ಆ ನಿಧಿಗೆ ದುಡ್ಡನ್ನು ಹಾಕ್ಬೋದು, ಆ ಪ್ಲಾಟ್ಫಾರ್ಮ್ಗೆ ದುಡ್ಡನ್ನು ಹಾಕ್ಬೋದು ಅಂತ ಹೇಳಿ ಈ ಪರ್ಟಿಕ್ಯುಲರ್ ಪಾಲಿಸಿ ಹೇಳುತ್ತೆ, ರೈಟ್? ಸೊ ನೆಕ್ಸ್ಟ್ ಇಸ್ ASER ಫ್ಲಾಗ್ಸ್ ಪೋರ್ ಲರ್ನಿಂಗ್ ಔಟ್ಕಮ್ಸ್ ಇನ್ ರೂರಲ್ ಸ್ಕೂಲ್ಸ್. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಕೂಲ್ಸ್ ಇಂಡಿಯಾದಲ್ಲಿ ಡೆಟರಿಯರೇಟಿಂಗ್ ಅಂದರೆ ಅದರ ಪ್ರಮಾಣ ಏನಾಗ್ತದೆ, ಅದರ ಕ್ವಾಲಿಟಿ ಏನಾಗ್ತದೆ, ಕಡಿಮೆ ಆಗ್ತದೆ. ಎಷ್ಟೊಂದು ಸ್ಕೂಲ್ಗಳು ಮುಚ್ಚೋಗ್ಬಿಟ್ಟಿದೆ ಇವಾಗ ಆಲ್ರೆಡಿ. ಇರ್ತಕ್ಕಂಥ ಸ್ಕೂಲಲ್ಲಿ ಕ್ವಾಲಿಟಿ ಆಫ್ ಪ್ರಮಾಣ ಬಹಳ ಕಡಿಮೆ ಇದೆ. ಸೊ ಮಕ್ಕಳಿಗೆ ನಮ್ಮಲ್ಲಿ ಲಿಟ್ರಸಿ ಅಂತ ಕರಿತೀವಿ, ರೈಟ್? ಸೊ ಹೂ ಇಸ್ ಅ ಲಿಟ್ರೇಟ್? ಯಾರಪ್ಪ ಲಿಟ್ರೇಟ್ ಅಂತ ಹೇಳಿದ್ರೆ ಅಕ್ಷರಸ್ಥ ಅಂತ ಯಾರನ್ನು ಕರಿತೀವಿ? ಸೊ ಯಾರು 7 years and above, ಹೂ ಇಸ್ ಅ 7 years and above, 7 ವರ್ಷ ಅದಕ್ಕಿಂತ ಮೇಲ್ಪಟ್ಟು ಯಾರಿಗೆ ಓದಲು ಬರುತ್ತೆ, ಹೂ ಕ್ಯಾನ್ ರೀಡ್, ಯಾರಿಗೆ ಬರೆಯಲು ಬರುತ್ತೆ, ಹೂ ಕ್ಯಾನ್ ರೈಟ್, ಆ್ಯಂಡ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಯಾರಿಗೆ ಅರ್ಥ ಮಾಡ್ಕೊಳಕ್ಕೆ ಬರುತ್ತೆ ಒಂದು ಲ್ಯಾಂಗ್ವೇಜ್. ಭಾರತದಲ್ಲಿ ಯಾವುದಾದ್ರೂ ಒಂದು ಲ್ಯಾಂಗ್ವೇಜನ್ನು ಓದೋಕ್ಕೆ ಬಂದು ಬರೆಯೋಕ್ಕೆ ಬಂದು ಅವನಿಗೆ ಅರ್ಥ ಮಾಡ್ಕೊಳಕ್ಕೆ ಬಂದರೆ ಅವನನ್ನು ನಾವು ಲಿಟ್ರೇಟ್ ಅಂತ ಕರಿತೀವಿ. ಅವನಿಗೆ 7 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿದ್ದರೆ ಅವನನ್ನು ಲಿಟ್ರೇಟ್ ಅಂತ ಕರಿತೀವಿ ಅಥವಾ ಅಕ್ಷರಸ್ಥ ಅಂತ ಕರಿತೀವಿ, ರೈಟ್? ಸೊ ಇಲ್ಲಿ ಪ್ರಾಬ್ಲಮ್ಸ್ ಏನಾಗಿದೆ ಗೊತ್ತಾ? ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಲ್ ಸಿ ಹಿಯರ್. ಸೊ ಓನ್ಲಿ 41% ಆಫ್ ದೀಸ್ ಚಿಲ್ಡ್ರನ್ ಕುಡ್ ರೆಕಗ್ನೈಸ್ 2 digit ನಂಬರ್ಸ್. ಸೊ 2 ಡಿಜಿಟ್ಗಳ ನಂಬರನ್ನ ಈಗ 24, 28, 44 ಈ ರೀತಿ ನಂಬರ್ಗಳನ್ನ ರೆಕಗ್ನೈಸ್ ಮಾಡ್ತಕ್ಕಂಥವ್ರು ಬರೀ 41% ಅಷ್ಟು ಸ್ಕೂಲ್ ಚಿಲ್ಡ್ರನ್ ಅಷ್ಟೇ. ಮಿಕ್ಕವ್ರು ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಅರ್ಥ. 2 digit ನಂಬರ್ಗಳನ್ನ ರೆಕಗ್ನೈಸ್ ಮಾಡ್ತಿಲ್ಲ ಅಂದರೆ ದೇ ಆರ್ ವೆರಿ ವೆರಿ ವೀಕ್ ಅಂತ ಅರ್ಥ.
However, ASER ಅಂತ ಹೇಳಿದ್ರೆ ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್. ಸೊ ರಿಮೆಂಬರ್, ಆನ್ಯುವಲ್ ಸ್ಟೇಟಸ್ ಆಫ್ ಎಜುಕೇಷನ್ ರಿಪೋರ್ಟ್ 2019 released by an NGO called Pratham. Remember, so exams are called annual status of education report 2019 released by whom? An NGO and non-government organization, Pratham, right? Remember that. So foundation that solutions is not to spend longer hours, teaching children the 3 hours. So counter intuitively, right? Counter intuitively ಅಂತ ಹೇಳಿದ್ರೆ ಒಂದು ಇಂಟ್ಯೂಷನ್ ಒಳಗಡೆ ಒಂದು ಇಂಟ್ಯೂಷನ್ಸ್ ಇರುತ್ತೆ ನಮಗೆ, ರೈಟ್? ಅದರ ಮುಖಾಂತರ ಆ ಇಂಟ್ಯೂಷನ್ಸನ್ನು ಟ್ಯಾಕಲ್ ಮಾಡಬೇಕು, ಅದನ್ನು ಕೌಂಟರ್ ಮಾಡಬೇಕು ಅಂತ ಹೇಳ್ತಾರೆ. ದ ರಿಪೋರ್ಟ್ ಆರ್ಗ್ಯೂಸ್ ದಟ್ ಅ ಫೋಕಸ್ ಆನ್ ಕಾಗ್ನೇಟಿವ್ ಸ್ಕಿಲ್ಸ್ ರಾದರ್ ದೆನ್ ಸಬ್ಜೆಕ್ಟಿವ್ ಲರ್ನಿಂಗ್. ಒಂದು ಕಾಗ್ನೇಟಿವ್ ಸ್ಕಿಲ್ಸನ್ನು ಇಂಪ್ರೂವ್ ಮಾಡಿ, ನೀವು ಬರೀ ಸಬ್ಜೆಕ್ಟಿವ್ ಲರ್ನಿಂಗ್ ಆಗಬಾರ್ದು, ರೈಟ್? ಮಕ್ಕಿ ಓದ್ಕೊಂಡು ಹೋದ್ರೆ ಏನೂ ಪ್ರಯೋಜನ ಇಲ್ಲ ಅಂತ ಅದರ ಅರ್ಥ, ರೈಟ್? However, among the children who could correctly do all 3 cognitive tasks, so proper cognitive tasks ಅಥವಾ ಮ್ಯಾಥಮೆಟಿಕ್ ಟಾಸ್ಕ್ಸನ್ನು ಯಾರು ಮಾಡ್ತಾರೋ ಅವ್ರು ಬರೀ 52% ಜನ ಮಾತ್ರ ಇದ್ದಾರೆ. ಆ್ಯಂಡ್ ಕುಡ್ ರೀಡ್ ವರ್ಡ್ಸ್, ರೈಟ್? ಅವರು ಏನು ವರ್ಡ್ಸ್ಗಳನ್ನ ಪ್ರಾಪರಾಗಿ ಓದ್ತಾರೆ, ರೈಟ್? ಅದು ಬಿಟ್ಟರೆ ಆ್ಯಂಡ್ 63% ಟು ಸಾಲ್ವ್ ಮ್ಯಾಥ್ಸ್ ಪ್ರಾಬ್ಲಮ್ಸ್. ಅದರಲ್ಲಿ 63% ಜನ ಮ್ಯಾಥ್ಸನ್ನು ಸಾಲ್ವ್ ಮಾಡ್ತಾರೆ ಮಕ್ಕಳು, ರೈಟ್? ಸೊ ಇನ್ನು ಮಿಕ್ಕಿರೋರು ಮಾಡ್ತಾ ಇಲ್ಲ ಅಂತ ಅರ್ಥ, ರೈಟ್? ದೇ ಆರ್ ವೆರಿ ಪೋರ್ ಅಂತ ಅರ್ಥ, ರೈಟ್? ಸೊ ASER 2018 ಇನ್ಕ್ಲೂಡ್ ಆಲ್ಮೋಸ್ಟ್ ಆಲ್ ರೂರಲ್ ಡಿಸ್ಟ್ರಿಕ್ಟ್ಸ್ ಇನ್ ಇಂಡಿಯಾ. ಸೊ ಎಲ್ಲ ರೂರಲ್ ಡಿಸ್ಟ್ರಿಕ್ಟ್ಗಳನ್ನ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ 3 to 16 years ಏಜ್, 3 ವರ್ಷದಿಂದ 16 ವರ್ಷದ ಮಕ್ಕಳನ್ನ ಇದನ್ನು ಗಣನೆಗೆ ತೊಗೊಂಡಿದ್ದಾರೆ. ಸೊ ಇದಕ್ಕೆ ಬೇಸಿಸ್ ಆಗಿ ಸ್ಯಾಂಪಲ್ ಫ್ರೇಮ್ ಆಗಿ 2011ರ ಸೆನ್ಸಸ್ಸನ್ನು ಗಣತಿಯನ್ನು ತೊಗೊಂಡಿದ್ದಾರೆ, ರೈಟ್? ASER 2016 followed the basic model, sampling children aged 3 to 16 for survey and testing reading, arithmetic and English for children age 5 to 16. ಅಲ್ಲಿಗೆ ಇಂಗ್ಲೀಷ್ ಲರ್ನಿಂಗಿಗೆ ಕ್ಯಾಲ್ಕುಲೇಷನ್ ಮಾಡೋದಾದ್ರೆ 3 ವರ್ಷದಿಂದ 16 ವರ್ಷಕ್ಕೆ ಮಾಡಲ್ಲ, 5 ವರ್ಷದಿಂದ 16 ವರ್ಷಕ್ಕೆ ಮಾಡ್ತಾರೆ, ರೈಟ್? ಸೊ ಥಿಂಕ್ ಅಬೌಟ್ ಇಟ್. ಸೊ ದ ಲಾಸ್ಟ್ ಆರ್ಟಿಕಲ್ ಫಾರ್ ದ ಡೇ ಇಸ್ ಹಾಲ್ಮಾರ್ಕ್ ಮೇಡ್ ಮಸ್ಟ್ ಫಾರ್ ಗೋಲ್ಡ್ ಜ್ಯುವೆಲ್ರೀಸ್. ಬಿಕಾಸ್ ಹಾಲ್ಮಾರ್ಕ್ ಇದುವರೆಗೂ ಮಸ್ಟ್ ಇರಲಿಲ್ಲ. ಕೆಲವೊಂದು ಸಫಿಸ್ಟಿಕೇಟೆಡ್ ಫಸ್ಟ್ ಕ್ಲಾಸ್ ಏನು ನಾವು ಜ್ಯುವೆಲ್ರಿ ಶಾಪ್ಸ್ ಅಂತ ಕರಿತೀವಿ, ಅಲ್ಲೆಲ್ಲ ಹಾಲ್ಮಾರ್ಕ್ಸನ್ನು ಮಾತ್ರ ತಗೋತಾ ಇದ್ರು ಗ್ರಾಹಕರನ್ನು ಅಟ್ರಾಕ್ಷನ್ ಮಾಡೋದಕ್ಕೆ, ರೈಟ್? ಬಟ್ ಇವಾಗ ಏನಾಗಿದೆ, ಇಟ್ ಈಸ್ ಮ್ಯಾಂಡೇಟರಿ. ಸೊ ದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಫ್ರಮ್ January 15, 2021. ಸೊ January 15, 2021ರಿಂದ ಮುಂದಕ್ಕೆ ಸೊ ಏನು ಗೋಲ್ಡ್ ಇದೆ, ಸೊ ಎವ್ರಿಥಿಂಗ್ ಶುಡ್ ಬಿ ಹಾಲ್ಮಾರ್ಕ್ ಅನ್ನೋದು ಮ್ಯಾಂಡೇಟರಿ ಆಗಿದೆ. ಇದನ್ನು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ರೀಸೆಂಟಾಗಿ ಅನೌನ್ಸ್ ಮಾಡ್ತಾರೆ. ಸೊ ಇಫ್ ಜ್ಯುವೆಲ್ರಿ ಆರ್ ಆರ್ಟಿಫ್ಯಾಕ್ಟ್ಸ್ ಮೇಡ್ ಆಫ್ 14, 18 and 22 ಕ್ಯಾರೆಟ್ ಗೋಲ್ಡ್, ಯಾವುದು 14 ಕ್ಯಾರೆಟ್ ಇರುತ್ತೆ, 18 ಕ್ಯಾರೆಟ್ ಇರುತ್ತೆ, 22 ಕ್ಯಾರೆಟ್ ಗೋಲ್ಡ್ ಇರುತ್ತೆ, ಅದನ್ನೇನಾದರೂ ನೀವು BIS ಹಾಲ್ಮಾರ್ಕ್ ಇಲ್ದೇ ಸೇಲ್ ಮಾಡಿದ್ರೆ ನಿಮಗೆ 5 times ದ ಕಾಸ್ಟ್ ಆಫ್ ದ ಆಬ್ಜೆಕ್ಟ್, ಆ ಆಬ್ಜೆಕ್ಟನ್ನು 5 ಪಟ್ಟು ಹೆಚ್ಚು ಫೈನನ್ನು ವಿಧಿಸ್ತಾರೆ. ಜೊತೆಗೆ 1 ವರ್ಷ ಜೈಲು ಶಿಕ್ಷೆ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ, ರೈಟ್? ಸೊ ದ ಪ್ಯೂರಿಟಿ ಸರ್ಟಿಫಿಕೇಶನ್ ಇಟ್ ಇಸ್ ವಾಲಂಟರಿ ಫಾರ್ ನೇಚರ್ ನಾವು, ರೈಟ್? ಸೊ BIS ಇಸ್ ಆಲ್ರೆಡಿ ರನ್ನಿಂಗ್ ಎ ಹಾಲ್ಮಾರ್ಕ್ ಸ್ಕೀಮ್ ಫಾರ್ ಗೋಲ್ಡ್ ಜ್ಯುವೆಲ್ರಿ ಸಿನ್ಸ್ April 2000. ಸೊ ಆಲ್ರೆಡಿ ಹಾಲ್ಮಾರ್ಕ್ ಸ್ಕೀಮ್ ಇದೆ ಆ್ಯಕ್ಚುಲಿ BIS ಇಂದ 2000 ವರ್ಷದಿಂದನೇ ಇದೆ. ನಾವೆಲ್ಲ ಜ್ಯುವೆಲ್ರಿ ಅದರಿಂದನೇ ಖರೀದಿ ಮಾಡ್ತಾ ಇದ್ವಿ, ರೈಟ್? 40% ಆಫ್ ದ ಗೋಲ್ಡ್ ಜ್ಯುವೆಲ್ರಿ ಈಸ್ ನೌ ಹಾಲ್ಮಾರ್ಕ್. ಸೊ ಟೋಟಲ್ ಹಾಲ್ಮಾರ್ಕ್ ಆಗಿರುವಂಥ ಗೋಲ್ಡಲ್ಲಿ 40% ಅಷ್ಟೇ ಹಾಲ್ಮಾರ್ಕ್ ಆಗಿದೆ, ರೈಟ್? ಸೊ ದಟ್ಸ್ ಇಟ್ ಫ್ರೆಂಡ್ಸ್. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಸೊ ದೇರ್ ವಾಸ್ ಮೆನಿ ರಿಪೀಟೆಡ್ news articles, so we have avoided them and we have given only important articles, right? Thank you so much for watching.